ಹಲೋ, ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಯಾರು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರವ್ರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು. ಯಾರು ನನ್ನ ಹೊಸ ವ್ಯೂವರ್ಸ್ ಇದ್ದಾರೆ ಅವ್ರಿಗೆಲ್ಲ ವೆಲ್ಕಮ್ ಟು ಮೈ ಚಾನಲ್. ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತೇನು ಹೇಳೋಣ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಹೇಗಿದೆ, ನಿಮ್ಮ ವ್ಯಕ್ತಿಯ ಮತ್ತು ನಿಮ್ಮ ಥರ್ಡ್ ಪಾರ್ಟಿ ಹೇಗಿರ್ಬೋದು ಅಂತ ನೋಡೋಣ. ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಾಯಿದೆ. ಏನಂತಂದರೆ ನಾನು ನಿನ್ನೆ ನಿಮ್ಗೆ ಹೇಳಿದೆ ಪಿತೃಪಕ್ಷಗಳಿಗೆ ಒಂದು ಸ್ವಲ್ಪ ಅನ್ನ ಮೊಸರು ಇಡಿ ಅಂತ ಹೇಳಿದೆ ನಾನು. ಅದಕ್ಕೋಸ್ಕರ ನನಗಿವತ್ತು ಏಂಜಲ್ಸ್ ಕನಸಲ್ಲಿ ಕಾಣಿಸ್ಕೊಂಡ್ಬಿಟ್ಟು ನನ್ನ ಪಿತೃಗಳಿಗೆ ಪಾಯಸ ತಿನ್ನಿಸ್ಬಿಟ್ಟು ಅವರಿಗೆ ಮುಕ್ತಿ ಕೊಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಎಷ್ಟು ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಹೇಳ್ತೀನಿ ಏನು ಅಂತ. ನಮ್ಮ ತಾಯಿ ಕಳ್ಕೊಂಡಿದ್ದೀನಿ ನಾನು. 6 ವರ್ಷ ಆಯಿತು. ನಮ್ಮ ತಾಯಿಗೆ ಬ್ಲಡ್ ಕ್ಯಾನ್ಸರ್ ಬರಲಿ ಅಂತಂದು ನನಗೂ ನಮ್ಮ ತಾಯಿಗೂ ಒಟ್ಟಿಗೆ ಮಾಡಿದ್ದಾರೆ ನೆಗೆಟಿವಿಟಿನ. ಬಟ್ ನಾನು ಆ ದೇವ್ರ ದಯದಿಂದ ನಾನು ಬದುಕ್ತಾನೇ ಇದ್ದೀನಿ. ನನಗೆ ಎಷ್ಟು ದೇವ್ರ ಆಶೀರ್ವಾದ ಇದೆ ಅಂದರೆ ನಾನು ದೇವರ ಪುತ್ರಿನಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವ್ರು ನನ್ನ ಬದುಕಿಸಿದ್ದಾರೆ. ನನ್ನ ತಾಯಿ ಪಾಪ ಇನ್ನೂ ಹೆಂಗಿದ್ರು ಅವರು 45 ಏನೋ ಅವ್ರಿಗೆ ಏಜ್. ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಆಗಿ ಅವ್ರು ಹೋದರು. ಅದಕ್ಕೋಸ್ಕರ ನಾನು ನಮ್ಮ ತಾಯಿ ಯೋಚನೆಯಲ್ಲೇ ಕಣ್ಣೀರು ಹಾಕ್ತಾಯಿದ್ದೆ. ನಿನ್ನೆ ನಿಮಗೆ ಆ ಸಂದೇಶ ಕೊಟ್ಟೆ ನಾನು. ನೈಟು ನನಗೆ ಏಂಜಲ್ಸು ಹೇಗೆ ಗೊತ್ತಾ, ಏಂಜಲ್ಸು ಈ ನಮ್ಮ ಮನೆ ಇರುತ್ತೆ, ಮನೆ ಒಳಗಡೆ ಒಂದು ಫಾರ್ ಎಕ್ಸಾಂಪಲ್ ಈ ಥರ ಇಲ್ಲಿದೆ ನೋಡಿ, ಇಲ್ಲಿ ನೋಡಿ, ಇದು ಮನೆ ಅಂತ ಇಟ್ಕೊಳ್ಳಿ. ಈ ಥರ ಹಿಂಗೆ ಒಳಗಡೆ ಈ ಥರ ಹಿಂಗೆ ಹೋಲಲ್ಲಿ ಏಂಜಲ್ಸ್ ಇಳಿದು ಬಂದುಬಿಟ್ಟು ಇಷ್ಟಿಷ್ಟು ಉದ್ದ ನೇಲ್ಸ್ ಅವ್ರದ್ದು, ಉದ್ದ ಮೂಗು, ಆಮೇಲೆ ಅವ್ರದ್ದು ಒಂಥರ ಫೇಸ್ ಇರುತ್ತಲ್ಲ ಏಂಜಲ್ಸ್ದು, 2 ರೆಕ್ಕೆಗಳು. ವಾವ್, ನೋಡೋಕ್ಕೆ ತುಂಬ ಇಷ್ಟು ಉದ್ದ ಅಂದರೆ ಕೈ ಕಾಲು ತುಂಬ ದೊಡ್ಡ ವ್ಯಕ್ತಿಗಳು. ಕೆಳಗಡೆ ಇಳಿದಿದ್ದಾರೆ, ಮೇಲಿಂದ ಕೆಳಗಡೆ ಇಳಿದಿದ್ದಾರೆ. ಇಳಿದ್ಬಿಟ್ಟು ಒಂದು ಬೆಳ್ಳಿ ಬಟ್ಲಲ್ಲಿ ಶಾವಿಗೆ ಪಾಯಸ ತಂದಿದ್ದಾರೆ. ಶಾವಿಗೆ ಪಾಯಸ ತಂದುಬಿಟ್ಟು ನಮ್ಮ ಅಮ್ಮನಿಗೆ ಕೊಡಿಸಿದ್ದಾರೆ. ನನ್ನ ಪಿತೃಗಳಲ್ಲಿ ಕೂತಿದ್ದಾರೆ ಎಲ್ಲರೂ ಪಿತೃಗಳು, ಅವ್ರಿಗೆಲ್ಲ ಕೊಡಿಸಿದ್ದಾರೆ. ಆವಾಗ ನಾನು ನೇರವಾಗಿ ಕುಡಿಯಮ್ಮ ಅಂತ ಹೇಳ್ತಾ ಇದ್ದೀನಿ. ನನಗೆ ಅದ್ರ ಗೊತ್ತಿಲ್ಲ. ನಾನು ಏಂಜಲ್ಸ್ ಜೊತೆ ಮಾತಾಡ್ತಾಯಿದ್ದೀನಿ. ಏನಂತ ಕೇಳ್ತಾ ಇದ್ದೀನಿ ಅಂದರೆ, ನೀವಿದ್ದೀರಲ್ಲ ಮೇಲ್ಗಡೆ ಲೋಕದಲ್ಲಿ, ಅಲ್ಲಿ ಮಳೆ ಎಲ್ಲ ಇರುತ್ತಾ ಅಂತ ಕೇಳ್ತಾ ಇದ್ದೀನಿ ನಾನು. ಅದಕ್ಕೆ ಅವರು ನಗ್ತಾಯಿದ್ರು. ತುಂಬ ಖುಷಿ ಆಯಿತು ನನಗೆ. ಈ ವಿಷಯ ನಿಮ್ಗೆ ಹೇಳ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಏಂಜಲ್ಸ್. ಬನ್ನಿ ನಿಮ್ಮ ವ್ಯಕ್ತಿ ಮತ್ತು ಥರ್ಡ್ ಪಾರ್ಟಿದು ಏನಿದೆ ಸಿಚುವೇಶನ್ ನೋಡೋಣ. ಓಕೆ, ಥ್ಯಾಂಕ್ ಯು. ಏಂಜಲ್ಸ್ ಪ್ಲೀಸ್ ಆನ್ಸರ್ ಮೀ. ಏಂಜಲ್ಸ್ ಪ್ಲೀಸ್ ಆನ್ಸರ್. ಇದು ಇವರ ವ್ಯಕ್ತಿದು. ಈ ಕಡೆ ಥರ್ಡ್ ಪಾರ್ಟಿದು ಅಂತ. ಥರ್ಡ್ ಪಾರ್ಟಿದು ಕಾರ್ಡ್ ಕೊಡಿ ಏಂಜಲ್ಸ್ ಪ್ಲೀಸ್. ಏಂಜಲ್ಸ್ ಥರ್ಡ್ ಪಾರ್ಟಿ ಕಾರ್ಡ್ ಕೊಡಿ ಏಂಜಲ್ಸ್ ಪ್ಲೀಸ್. ಓ ಮೈ ಗಾಡ್, ಇಷ್ಟು ಕೊಟ್ಬಿಟ್ರೆ ಥರ್ಡ್ ಪಾರ್ಟಿಗೆ. ನೋಡಿ, ನಿಮ್ಮ ವ್ಯಕ್ತಿಗೆ ನಾನು ಕಾರ್ಡ್ ಪ್ಲೀಸ್. ಏಂಜಲ್ಸ್ ಅವ್ರ ವ್ಯಕ್ತಿಗೆ ಇನ್ನೊಂದೆರಡು ಕಾರ್ಡ್ ಕೊಡಿ ಪ್ಲೀಸ್. ಏಂಜಲ್ಸ್ ಪ್ಲೀಸ್. ಏಂಜಲ್ಸ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ನೋಡಿ, ಇದು ನಿಮ್ಮದು, ಇದು ನಿಮ್ಮ ವ್ಯಕ್ತಿದು. ಓಕೆನಾ? ಇವಾಗ ನಿಮ್ಮದು ನೋಡೋಣ. ನಿಮ್ಮ ವ್ಯಕ್ತಿದು ಎತ್ತಿಟ್ಬಿಡೋಣ. ನಿಮ್ಮದು ತುಂಬ ಬರ್ಡನ್ ಮಾಡ್ಕೊಳ್ತಾ ಇದ್ದೀರಾ. ಅವಕಾಶಗಳು ಬರ್ತಾಯಿದೆ, ಅವಕಾಶಗಳು ಸುರಿಮಳೆನೇ ಬರ್ತಾಯಿದೆ. ಕ್ಯಾಮ್ರಾ ಕಾಣಲಿಲ್ಲ ಅಂದರೆ ಪ್ಲೀಸ್ ನಂಗೆ ಕರೆಕ್ಟಾಗಿ ಕಮೆಂಟ್ ಹಾಕಿಪ್ಪ. ನನಗೇನಕ್ಕೂ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ನಿಮ್ಮನ್ನು ಕಟ್ಟಿ ಹಾಕಿಬಿಟ್ಟಿದ್ದಾರೆ. ನಿಮಗೆ ತುಂಬ ಹಾರ್ಟ್ ಬ್ರೇಕ್ ಆಗಿಬಿಟ್ಟಿದೆ. ಓಕೆ, 7 ಆಫ್ ಸೋರ್ಸ್ ಇದೆ, ಕಿಂಗ್ ಆಫ್ ವಾಂಡ್ಸ್ ಇದೆ, ದ ಫೂಲ್ ಕಾರ್ಡ್ ಬಂದಿದೆ. ಇಷ್ಟು ಕಾರ್ಡ್ ಬಂತು. ಓಕೆ,
ಕ್ರಾಸಲ್ಲಿ ಬರುತ್ತೆ. ಓಕೆ, ಓಕೆ. ಏನಾಗಿದೆ ನೋಡಿ, ನಿಮ್ಮ ಸಿಚುವೇಶನ್ ಏನಾಗಿದೆ ಅಂದರೆ ತುಂಬ ಬರ್ಡನ್ ಮಾಡ್ಕೊಳ್ತಾ ಇದ್ದೀರಾ. ತುಂಬ ಅಷ್ಟೊಂದು ಬರ್ಡನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ. ಅವಕಾಶಗಳು ನಿಮಗೆ 3 ಅವಕಾಶ ಕೊಟ್ಟಿದ್ದರು, ಅದು ಮಿಸ್ ಮಾಡ್ಕೊಂಡಿದ್ದೀರಾ. ಕೊನೆಯದಾಗಿ ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ, ಅದನ್ನು ನೀವು ಹಿಡ್ಕೋಬೇಕಷ್ಟೆ. ಇದು ಅವಕಾಶ ಮಿಸ್ ಆದರೆ ಲೈಫ್ ಈಸ್ ಗಾನ್ ಆಗಿಬಿಡುತ್ತೆ. ಹುಷಾರ್, ಬಿ ಕೇರ್ಫುಲ್, ಓಕೆ. ನಿಮಗೆ ತುಂಬ ನೆಗೆಟಿವಿಟಿ ಮಾಡಿ ತಲೆಗೆ ಮತ್ತು ಕೈಗೆ ಕಟ್ಟಿದ್ದಾರೆ. ಏನು ನಿಮ್ಮ ವಿಷಯ ಗೊತ್ತಾಗಬಾರ್ದು, ಏನೂ ಆಗಬಾರ್ದು ಅಂದ್ಬಿಟ್ಟು ನಿಮ್ಮ ಜೀವನದಲ್ಲಿ ತುಂಬ ಆಟ ಆಡ್ತಾಯಿದ್ದಾರೆ, ಓಕೆ. ನಿಮ್ಗೆ ಹಾರ್ಟ್ ಬ್ರೇಕ್ ಆಗಿದೆ, ತುಂಬ ನಿಮ್ಮ ಹಾರ್ಟಿಗೆ ಮನಸ್ಸಿಗೆ ತುಂಬ ನೋವಾಗಿದೆ. ನಿಮ್ಗೆ ಅವಕಾಶಗಳು ಖಂಡಿತವಾಗ್ಲೂ ಬರುತ್ತೆ. ನಿಮ್ಮನ್ನು ಹುಡುಕೊಂಡು ಯಾರೋ ಬರ್ತಾಯಿದ್ದಾರೆ, ಬರೋರಿಗೆ ಸ್ವಾಗತ ಮಾಡಿ, ನಿಮ್ಮನ್ನು ಬಿಟ್ಟು ಹೋಗೋರಿಗೆ ಹೋಗ್ತಾ ಇರೋ ಅಂತ ಹೇಳಿ ಅಷ್ಟೇ. ದ ಫೂಲ್ ಕಾರ್ಡ್ ಬಂದಿದೆ. ಫುಲ್ ಕಾರ್ಡದ ಮೂರ್ಖತನ, ನೀವು ಮುಂದೆ ಇಡುವಂಥ ಹೆಜ್ಜೆ 2 ಆಯ್ಕೆಯನ್ನು ಸ್ವಲ್ಪ ನೋಡಿಬಿಟ್ಟು ಇಡಿ ಅಂತ ಹೇಳ್ತಾ ಇದ್ದೀನಿ. ಯಾರು ನಿಮ್ಮ ಜೊತೆ ನಿಯತ್ತಾಗಿರ್ತಾರೋ ಅವ್ರನ್ನ ಯಾವತ್ತೂ ನೀವು ಕೈ ಬಿಡಬೇಡಿ, ಓಕೆ. ನೀವೇ ಬೇಕು ಅಂತ ಬರ್ತಾ ಇದ್ದಾರೆ, ಬಟ್ ಇಲ್ಲಿ ನಿಯತ್ತಾಗಿದ್ದಾರೆ, ಅವ್ರ ಜೊತೆ ನೀವು ಇರಬೇಕು ಅಂತ ಹೇಳ್ತಾ ಇದ್ದೀನಿ, ಓಕೆ. 6 ಆಫ್ ವಾಂಡ್ಸ್ ಏನಿರುತ್ತೆ, ನಿಮಗೆ ಅವಕಾಶಗಳು ಬರುತ್ತೆ. ಎಜುಕೇಷನಲ್ಲಿ ಏನು ಮಾಡಬೇಕು ಅಂದ್ಕೊಂಡ್ರೆ ಅದು ತುಂಬ ಎಕ್ಸ್ಪರ್ಟ್ ಆಗುತ್ತೆ. ನೀವೇನು ಅಂದ್ಕೊಂಡಿದ್ರೆ ಅದು ಸಕ್ಸಸ್ ಆಗುತ್ತೆ. ಇನ್ನೊಂದೆರಡು ಕಾರ್ಡ್ ನೋಡೋಣ ಬನ್ನಿ. ಇನ್ನೆರಡು ಕಾರ್ಡ್ ನೋಡೋಣ ಇದಕ್ಕೆ, ಓಕೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಕಿಂಗ್ ಆಫ್ ಪೆಂಟಿಕಲ್ ಬಂದಿದೆ. ಹ್ಯಾಪಿ ಫ್ಯಾಮಿಲಿ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಓಕೆ. ನಿಮಗೇನು ನೋವಾಗಿತ್ತು, ಏನು ಕಟ್ಟಿ ಹಾಕಿದ್ರಲ್ಲ ಅದೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾವಾಗ ಸರಿ ಹೋಗುತ್ತೆ ಅಂದರೆ ಆ್ಯಕ್ಚುಲಿ ನವಂಬರ್ಗೆ ಸರಿ ಹೋಗ್ಬೋದು, ಓಕೆ. ನೀವು 1 ಮಂತ್ 2 ಮಂತ್ ಕಾಯಿರಿ ಅಂತ ಹೇಳ್ತಾ ಇದ್ದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ಬೋದು? ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಬಿ ಮೈ ವಿಯರ್ಸ್. ಏಂಜಲ್ಸ್ ಪ್ಲೀಸ್. ಲುಕ್ ಫಾರ್ ಎ ಸೈನ್, ಓಕೆ. ಸಕ್ಸಸ್ ಬರೋದರಲ್ಲಿದೆ. ಡೋಂಟ್ ವರಿ. ಪೀಸ್ಫುಲ್ ರಿಸೊಲ್ಯೂಷನ್ ಸಿಗುತ್ತೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಮೆಡಿಟೇಷನನ್ನು ಮಾಡಿ. ನಿಮ್ಮ ಎಲ್ಲ ಚಕ್ರಗಳು ಬ್ಲಾಕೇಜಸ್ ಇದೆ, ಮೆಡಿಟೇಷನ್ ಮಾಡಿ ಅಂತ. ಅನ್ಲೈಕ್ಲಿ, ಓಕೆ. ನೀವು ಅಂದ್ಕೊಂಡಿರ್ತಿಲ್ಲ, ಬೇರೆ ರೀತಿಯಲ್ಲೇ ಇದಕ್ಕೆ ಸೊಲ್ಯೂಷನ್ನು, ಪರಿಹಾರ ಸಿಗುತ್ತೆ. ರಿಮೈಂಡ್ ಪಾಸಿಟಿವ್. ಯಾವಾಗಲೂ ನೀವು ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಮಾಡಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಓಕೆ. ಟ್ರಸ್ಟ್, ನಂಬಿಕೆ ಇಡಬೇಕು, ಓಕೆ. ಇನ್ ದ ನಿಯರ್ ಫ್ಯೂಚರೆಲ್ಲ ಆಗುತ್ತೆ. ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಹಾಕಿ ರೀಕನ್ಸಿಡರ್ ಆಗುತ್ತೆ. ಡೋಂಟ್ ವರಿ, ಯು ಆರ್ ರೆಡಿ. ನೀವು ಇವಾಗ ರೆಡಿ ಆಗಿದ್ದೀರಾ ಅಂತ ಹೇಳ್ತಾರೆ. ಫಸ್ಟ್ ಒನ್ನವ್ರಿಗೆ ಆನ್ಸರ್ ಸಿಕ್ತು ಅಂದ್ಕೊಳ್ತೀನಿ. ನಿಮ್ಮ ಥರ್ಡ್ ಪಾರ್ಟಿದು ನೋಡೋಣ ಇವಾಗ, ಓಕೆನಾ. ಆ್ಯಕ್ಚುಲಿ ಬಂದಿರೋದು ನನಗೆ ಥರ್ಡ್ ಪಾರ್ಟಿ ತುಂಬ ಬಂದಿದೆ, ಓಕೆ. ಇನ್ನು ಏನೊಂದು ಹೇಳಬೇಕು ಅಂದ್ಕೊಂಡೆ, ಓಕೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಹೀಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಪ್ಲೀಸ್ ಬನ್ನಿ. ಥರ್ಡ್ ಪಾರ್ಟಿ ಇದೆ, ಯಾರು ಆಯ್ಕೆ ಮಾಡ್ಕೊಂಡು. ನಿಮ್ಮ ಥರ್ಡ್ ಪಾರ್ಟಿದು ನಿಮ್ಮ ವ್ಯಕ್ತಿದದು ಮತ್ತು ನಿಮ್ಮ ಥರ್ಡ್ ಪಾರ್ಟಿ, ಇದು ನಿಮ್ಮ ಥರ್ಡ್ ಪಾರ್ಟಿ, ಓಕೆನಾ. ಪೇಜ್ ಆಫ್ ಸೋರ್ಸ್, 2 ಆಫ್ ಸೋರ್ಸ್ ಆ್ಯಂಡ್ ದ ಮೂನ್ ಕಾರ್ಡ್ ಆ್ಯಂಡ್ 8 ಆಫ್ ಕಪ್ಸ್, 5 ಆಫ್ ಕಪ್ಸ್, 2 ಆಫ್ ಪೆಂಟಿಕಲ್, 10 of pentacle and strength card and 6 of swords and 1 of cup. ನಿಮ್ಮ ಥರ್ಡ್ ಪಾರ್ಟಿದು ಏನು ಬಂದಿತ್ತು ಅಂದರೆ ಪೇಜ್ ಆಫ್ ಸೋರ್ಸ್. ಅವ್ರು ಆನ್ಲೈನ್ ಬಿಸ್ನೆಸ್ ಮಾಡ್ತಿದ್ದಾರೆ, ಓಕೆ. ಅವ್ರು ತುಂಬ ಚೆನ್ನಾಗಿ ಬಿಸ್ನೆಸ್ ಹೋಗುತ್ತೆ ಅದು. ಆಮೇಲೆ ಅವರು 2 ಆಯ್ಕೆಯಲ್ಲಿದ್ದಾರೆ. ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಹೋಗಲಿ, ಏನು ಮಾಡಲಿ ಅಂತ ತುಂಬ ಗೊಂದಲದಲ್ಲಿದ್ದಾರೆ ಅವರು. ಒಂದು ನಕ್ಷತ್ರ, ನಿಲುಕದ ನಕ್ಷತ್ರ,
ಆ್ಯಕ್ಚುಲಿ ಎಲ್ಲ ಮಿಸ್ ಕ್ಯಾಲ್ಕುಲೇಟ್ ಆಯಿತಾ ಅಂತ ಇಟ್ಟಿರೋದು ನಾನು ಕಾರ್ಡ್. ಓಕೆ, ಅವರೊಂದು ಸ್ಟಾರ್ ಇದ್ದಾರೆ, ಕೆಳಗಡೆ ಕೈಗೆ ನಿಲ್ಕಲ್ವಲ್ಲ, ಹಾಗೆ ಅಕಸ್ಮಾತ್ ನೀವೇ ಇದರಲ್ಲಿ ಯಾರೋ ನೀವೊಬ್ಬರು ನೀವೇ ಇರ್ಬೋದು ಇದರಲ್ಲಿ ಥರ್ಡ್ ಪಾರ್ಟಿ. ಓಕೆ, ಅವರಿಬ್ಬರು ಕನೆಕ್ಟಾಗಿರ್ತಾರೆ, ನೀವು ಮೂರನೇ ವ್ಯಕ್ತಿಯಾಗಿ ಮದುವೆ ಆಗಿರ್ತಾರಲ್ಲ ಅವರಾಗಿರ್ಬೋದು ಇದರಲ್ಲಿ. ಓಕೆ, 8 ಆಫ್ ಕಪ್ಸ್ ಇದೆ. ಎಷ್ಟೊಂದು ಅವಕಾಶ ಬರುತ್ತೆ. ನನಗೇನು ಬೇಡ ಅಂತ ಬಿಟ್ಟು ಹೊರಡ್ತಾ ಇದ್ದಾರೆ, ಏನೂ ಬೇಡ ನನಗೆ, ಸಾಕು ನನಗೆ ಅಂದ್ಬಿಟ್ಟು ಹೊರಡ್ತಾ ಇದ್ದೀರಾ, ನಿಮ್ಮ ಕಡೆಯಿಂದ ಆಗ್ತಿಲ್ಲ ಇದು. ಓಕೆ, ಗಾಳಿ ಜೊತೆ ಏನೋ ಗುದ್ದಾಟ ಮಾಡ್ತಾ ಇದ್ದೀರಾ ನೀವು, ಬೇಡ ಬಿಟ್ಬಿಡಿ ಅಂತ ಹೇಳ್ತಾನೆ ಇದ್ದೀನಿ ನಾನು, ಮತ್ತು ಅದೇ ಕೆಲಸ ಮಾಡ್ತೀರಾ. 3 ಆಫ್ ಕಪ್ಸ್, ಮೂರು ಅವಕಾಶ ಮಿಸ್ ಆಯಿತು, ಇನ್ನೆರಡು ಕೊಡ್ತಾ ಇದ್ದಾನೆ ದೇವರು. ಅದನ್ನಾದರೂ ಸರಿ ನೋಡಪ್ಪ, ನೀನು ಹಿಂದೆ ಕೊಟ್ಟಿದ್ದೀನಿ ಅವಕಾಶ ಇದೆ ಬಳಸ್ಕೊ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಶತ್ರು ಉದ್ದೇಶ ಏನೋ ಗೊತ್ತಾ, ನಿಮ್ಮನ್ನ ಒಂಟಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ನೀವು ಆಲ್ರೆಡಿ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ, ಅವರು ಎಲ್ಲ ಕಿತ್ಕೊಂಡಿದ್ದಾರೆ, ಇನ್ನೇನು ಒಂಟಿಯಾಗಿ ನಿನ್ನ ನಿಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಒಂಟಿಯಾಗಿದ್ದೀರಾ, ಅದಕ್ಕೋಸ್ಕರ ದೇವರು ಇನ್ನೆರಡು ಅವಕಾಶ ಕೊಡ್ತೀನಿ, ಉಪಯೋಗ ಮಾಡ್ಕೋ ಅಂತ ಹೇಳ್ತಿದ್ದಾರೆ. ಬ್ಯಾಲೆನ್ಸ್ ಇಲ್ಲ, ನಿಮ್ಮದು ಬ್ಯಾಲೆನ್ಸಿಂಗ್ ಬರಬೇಕು, ಬ್ಯಾಲೆನ್ಸ್ ಎಲ್ಲೆಲ್ಲೋ ಹೋಗ್ತಾ ಇದೆ. ಓಕೆ, ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳೋದು ಅದು ಅಷ್ಟು ಸುಲಭ ಅಲ್ಲ. ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ಥರ್ಡ್ ಪಾರ್ಟಿ ಇದ್ದಾರೆ ನೋಡಿ, ಥರ್ಡ್ ಪಾರ್ಟಿ ತುಂಬ ಜೋರಾಗಿ ಬರ್ತಾಯಿದೆ ಮೆಸೇಜ್ ಇದು. ಏನಕ್ಕೆ ಅಂದರೆ, ಈ ವ್ಯಕ್ತಿ ಇದ್ದಾನಲ್ವ, ಈ ಥರ್ಡ್ ಪಾರ್ಟಿಯಿಂದ ಹೋಗಿದ್ದಾನಲ್ವ, ಅವ್ರು ಏನು ಮಾಡಿಬಿಟ್ಟು, ಅವ್ರು ಏನಕ್ಕೆ ಆ ಥರ್ಡ್ ಪಾರ್ಟಿಯಿಂದ ಹೋದರು ಅಂತಂದರೆ, ಅವರು ಸ್ವಲ್ಪ ಅಡಿಕ್ಷನಲ್ಲಿ ಇದ್ದರು ಅಂತ ಕಾಣುತ್ತೆ, ಡ್ರಿಂಕಿಂಗು ಏನೋ ಇದ್ದರು ಅಂತ ಕಾಣುತ್ತೆ. ಅವರು ಆ ಸಮಯದಲ್ಲಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಮಿಸ್ಯೂಸ್ ಮಾಡಿಕೊಂಡು ಇವಾಗ ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಅದನ್ನೇ ಒಂದು ವಿಡಿಯೋ ಏನೋ ಮಾಡಿಟ್ಕೊಂಡ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನು ಹೆದರ್ಸ್ತಾ ಇದ್ದಾರೆ. ಎಲ್ರಿಗೂ ಅಲ್ಲ. ಓಕೆ, ಇದೆ ಅನ್ವಯಿಸ್ತರಿಗೆ ಮಾತ್ರ ತಗೊಳ್ಳಿ, ಎಲ್ರಿಗೂ ಅಲ್ಲ. ನಂಗೆ ಬಂದಿರೋ ಸಂದೇಶ ಇವತ್ತು ತುಂಬ ಜೋರಾಗಿ ಬಂದಿದೆ. ಆವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಅವ್ರ ಪಾಪ ಬಿಟ್ಟು ಬರೋಕ್ಕೂ ಆಗ್ತಿಲ್ಲ, ಆ ಕಡೆ ಇರೋಕ್ಕೂ ಆಗ್ತಿಲ್ಲ, ಅವ್ರ ಪರಿಸ್ಥಿತಿ ಆ ಥರ ಇದೆ ಆ ಮನುಷ್ಯಂದು. ಅವ್ರು ಎಷ್ಟು ಅಮೌಂಟ್ ಕೇಳ್ತಿದ್ದಾರೆ ಗೊತ್ತಾ, ಪರ್ಟಿಕ್ಯುಲರ್ 10 ಲ್ಯಾಕ್ ಕೇಳ್ತಿದ್ದಾರೆ. 10 ಲಕ್ಷ ಅಮೌಂಟ್ ಕೊಡು, ನಾನು ಇನ್ನು ವಿಡಿಯೋ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಯಾರಿಗೆ ಹೋಗುತ್ತೋ ಏನೋ ದೇವ್ರಂಗೂ ನನಗೆ ಗೊತ್ತಿಲ್ಲ ಇದು. ಅವಾಗ ಪಾಪ ಮನುಷ್ಯನ ಕಿಡ್ನಿ ಬಾಡಿಯಲ್ಲಿ ಪಾರ್ಟ್ಸ್ ಮಾರಿದ್ರು ಅಷ್ಟು ಅಮೌಂಟ್ ಬರೋಲ್ಲ. ಅವ್ರು ಅಷ್ಟು ಅಮೌಂಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ದಯವಿಟ್ಟು ಆ ಪಾರ್ಟಿನ ಬಿಟ್ಬಿಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಏನೋ ತಪ್ಪಾಯಿತು, ಬಿಟ್ಬಿಡಿ, ಅದನ್ನು ವಿಡಿಯೋ ಡಿಲೀಟ್ ಮಾಡಿಬಿಡಿ, ಈ ಥರ ತಪ್ಪಲ್ವಾ ಇದು ಅಂತ ನಾನು ಕೇಳ್ತಾ ಇದ್ದೀನಿ. ಇದು ಯಾರಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಈ ಥರ ಪಿಕ್ಚರ್ ಸಮೇತ ಕಾಣ್ತಿದೆ, ಫುಲ್ ಎದುರುಗಡೆ ಪಿಕ್ಚರ್ ಆಗ್ತಾಯಿದೆಯೇನೋ, ಈ ಥರ ಆಗ್ತಾಯಿದೆಯೇನೋ ಅಂತ ನನಗೆ ಆ ಥರ ಬರ್ತಾಯಿದೆ. ಅದಕ್ಕೋಸ್ಕರ ದಯವಿಟ್ಟು ಇಷ್ಟು ದುಡ್ಡಿಗೋಸ್ಕರ ಇಷ್ಟು ಒಂದು ವ್ಯಕ್ತಿನ ನೀವು ಇಷ್ಟು ಗೋಳಕೊಳ್ಳೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ದಯವಿಟ್ಟು ನೀವು ದುಡ್ಡಿಗೆ ಬೆಲೆ ಕೊಡೋದಾದರೆ ನೀವು ಮನುಷ್ಯರೇ ಅಲ್ಲ ಅನಿಸುತ್ತಪ್ಪ ನನಗೆ. ಯಾಕೋ ಮನುಷ್ಯತ್ವಕ್ಕೆ ಬೆಲೆ ಕೊಡಿ, ಪ್ರೀತಿಗೆ ಬೆಲೆ ಕೊಡಿ. ಓಕೆ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಯಾರು ಹೇಗೇಗೋ ಸಂಪಾದನೆ ಮಾಡ್ಬೋದು, ದುಡ್ಡನ್ನು ನಿಯತ್ತಾಗಿ ಸಂಪಾದನೆ ಮಾಡ್ತಾರೆ, ಹೇಗೇಗೋ ಸಂಪಾದನೆ ಮಾಡ್ತಾರೆ. ಓಕೆ, ಮನುಷ್ಯತ್ವಕ್ಕಿರೋಷ್ಟು ಬೆಲೆ ದುಡ್ಡಿಗೆ ಇಲ್ಲ ಅನಿಸುತ್ತೆ. ಕೆಲವೊಬ್ರು ಹೇಳ್ತಾರೆ ದುಡ್ಡಿಗಿರೋಷ್ಟು ಬೆಲೆ ಮನುಷ್ಯತ್ವಕ್ಕಿಲ್ಲ ಅಂತ. ಯಾರು ಹೇಳಿದ್ದು? ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಇದ್ದರೆ ಆ ದೇವರೇ ನಿಮ್ಮನ್ನು ಕಾಪಾಡ್ತಾನೆ. ಆ ದೇವರೇ ನಿಮ್ಮನ್ನು ಉಪವಾಸ ಅಂತೂ ಇಡೋದಿಲ್ಲ. ನಿಮ್ಮನ್ನು ದೇವರು ಸದಾ ರಕ್ಷಕನಾಗಿ ಕಾಪಾಡ್ತಾ ಇರ್ತಾರೆ. ಓಕೆನಾ? ಮೋಸ, ವಂಚನೆ, ಕಪಟ ಇದ್ದರೆ ದೇವ್ರು ಖಂಡಿತವಾಗ್ಲೂ ಕಾಪಾಡಲ್ಲ. ಪಾಪ ಆ ವ್ಯಕ್ತಿನ ಬಿಟ್ಬಿಡಿ. ಇಡೀ ಬಾಡಿ ಪಾರ್ಟ್ಸ್ ಮಾರಿದ್ರು ಅಷ್ಟು ಅಮೌಂಟ್ ಇಲ್ಲ, ಬರೋದಿಲ್ಲ. ನೀವು ಅಷ್ಟೇ ಕೊಡೋವಂಥ ಪರ್ಟಿಕ್ಯುಲರಾಗಿ ಹಿಡ್ಕೊಂಡು ಕೂತ್ಕೊಳ್ಳೋದು ತಪ್ಪಿದು ಅಂತ ಹೇಳ್ತಾ ಇದ್ದೀನಿ ನಾನು. ದಯವಿಟ್ಟು ಆ ವ್ಯಕ್ತಿನ ಬಿಟ್ಬಿಡಿ. ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಕಾರ್ಡು ನಿಮ್ಮದು ಒಂದು ತಾಯಿ ಹೃದಯ, ತಾಯಿ ಪ್ರೀತಿ ಹೃದಯ, ಒಂದು ಲಯನನ್ನು ಹೇಗೆ ಪ್ರೀತಿ ಕೊಟ್ಟು ಅದನ್ನೊಂದು ಒಂದು ಕ್ರೂರ ಪ್ರಾಣಿನ ಹೇಗೆ ನಾವು ಪ್ರೀತಿ ಕೊಟ್ಬಿಟ್ಟು ಅದನ್ನು ನಾವು ಹೇಳ್ದಂಗೆ ಹೇಗೆ ಕೇಳ್ಕೊಬೋದು ಅಂದರೆ, ಒಂದು ಪ್ರೀತಿಯಿಂದ ಹೇಳಿದ್ರೆ ಮಾತ್ರ ಸಾಧ್ಯ.
ಆ ಪ್ರೀತಿ ಹೃದಯದಿಂದ ಬರಬೇಕು, ತೋರಿಕೆ ಪ್ರೀತಿ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾರಿಗೆ ಈ ಸಂದೇಶ ಹೋಗುತ್ತೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಅವ್ರವ್ರ ಕುಟುಂಬದಲ್ಲಿ ಚೆನ್ನಾಗಿರಬೇಕು ಅಂತ ಬಯಸ್ತೇನೆ ನಾನು. ಆಯಿತಾ? ನೀವು ಏನು ಕೇಳಿದ್ರು ಅಷ್ಟು 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 ಅಂತ ಇದ್ದಾನೆ ದೇವರು. ನೀವು ಏನೇ ಮಾಡೋಕ್ಕೆ ಹೋದರೂ ಸಕ್ಸಸ್ ನಿಮಗೆ ನಿಮ್ಮ ಪಾಲಿಗೆ ಇದೆ ಅಂತ ಹೇಳ್ತೀನಿ. ಇದಕ್ಕೆ ಇನ್ನೆರಡು ಕಾರ್ಡ್ ಏನು ಬರುತ್ತೆ? ಇನ್ನೆರಡು ಕಾರ್ಡ್ ಏನು ಬರುತ್ತೆ? ಓ ಮೈ ಗಾಡ್, ಯಾರೋ ಬಂದರು. ದ ಲವರ್ಸ್ ಕಾರ್ಡ್. ಪ್ರೇಮಿಗಳು ಒಂದಾಗ್ತೀರಾ. ಓಕೆ, ಪ್ಲೀಸ್ ಏಂಜಲ್ಸ್ ಏನು ಹೇಳ್ಬೋದು ಇದಕ್ಕೆ? ಪ್ಲೀಸ್ ಏಂಜಲ್ಸ್, ಏಂಜಲ್ಸ್ ಪ್ಲೀಸ್, ಏಂಜಲ್ಸ್ ಏಂಜಲ್ಸ್ ಏಂಜಲ್ಸ್. ಎಸ್, ನೀವು ಏನು ಅಂದ್ಕೊಂಡಿದ್ರಲ್ಲ ಅದು ಸಕ್ಸಸ್ ಆಗುತ್ತೆ. ಇನ್ನು ಒಂದು ಕಾರ್ಡ್ ಪ್ಲೀಸ್. ಪೀಸ್ಫುಲ್ ರಿಸಲ್ಯೂಷನ್. ಏಂಜಲ್ಸ್ ಪ್ಲೀಸ್ ಇನ್ನೊಂದು ಕಾರ್ಡ್ ಪ್ಲೀಸ್ 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 ಏಂಜಲ್ಸ್. ಎಸ್, ನೋಡಿ 2 ಕಾರ್ಡ್ ಬಂದಿದೆ. ವಾವ್, ಸೋ ಹ್ಯಾಪಿ. ಇನ್ನೊಂದು ಕಾರ್ಡ್ ಟ್ರಸ್ಟ್, ನಂಬಿಕೆ ಇದ್ದರೆ ಮಾತ್ರ. ಓಕೆನಾ? ಪ್ಲೀಸ್ ಹೀಗೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲನ್ನು. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಅರ್ಜೆಂಟಾಗಿ ಮುಗಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಹೇಳ್ತೀನಿ. ಓಕೆನಾ? ಬಾಯ್, ಥ್ಯಾಂಕ್ ಯು.